ವಿಜಯನಗರ ಎರಡು ಕಡೆ ಕೂಡ ಮತ ಎಣಿಕೆಯಲ್ಲಿ ತೊಂದರೆ ಮಾಡಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿದ್ದಾರೆ. ಅಕ್ರಮ ನೋಡ್ರಿ, ವೋಟ್ ಚೋರಿ ಅಂತೇಳಿ ಜನರಿಗೆ ಕಿವಿಗೆ ಹೋಗ್ಬಿಡಿಸಿ ಯಾವ ರೀತಿ ಅಕ್ರಮಗಳನ್ನ ನಡೆಸಿದ್ದಾರೆ ಅನ್ನೋದು ನಿನ್ನೆ ತಡರಾತ್ರಿಯಲ್ಲಿ ಯಾವ ರೀತಿ ಶೃಂಗೇರಿ ಫಲಿತಾಂಶ ವಾಪಸ್ಸು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ, ಜೀರೋಜ್ ಗೆದ್ದಿದ್ದಾರೆ, ಅದರಿಂದನೇ ಗೊತ್ತಾಗ್ತದೆ. ಇಂಥ ಕಾಂಗ್ರೆಸ್ ಅವರು ಇಷ್ಟು ನಾಲಾಯಕ್ಕಿದ್ದಾರೆ ಅಂತ ಹೇಳಿದ್ರೆ, ಅವತ್ತು 3 ವರ್ಷದ ಕೆಳಗೆ ಇನ್ನೇನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ಗೊತ್ತಾದ ನಂತರದಲ್ಲಿ ಈ ರೀತಿ ಅಕ್ರಮಗಳನ್ನ ಮಾಡ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ಪಾಪ ನ್ಯಾಯಯುತವಾಗಿ ಗೆದ್ದಂತ ಪಾಪ ಜೀವರಾಜ್ ಅವ್ರನ್ನ 3 ವರ್ಷಗಳ ಕಾಲ ಮಾಜಿ ಶಾಸಕರನ್ನಾಗಿ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಇವತ್ತು ಜನರಿಗೆ ಉತ್ತರ ಕೊಡಬೇಕಾಗಿದೆ, ಕ್ಷಮೆ ಕೇಳಬೇಕಾಗ್ತದೆ ಶೃಂಗೇರಿ ಕ್ಷೇತ್ರ ಮತದಾರರ ಬಗ್ಗೆ. ಇವತ್ತು ವೋಟ್ ಚೋರಿ ಅಂತ ಹೇಳ್ಕೊಂಡು ಜಗತ್ತಿನ ಮುಂದೆ ಇವರು ಬಂಡವಾಳ ಬಯಲಾಗಿದೆ, ದೇಶದ ಜನರ ಮುಂದೆ ಬಂಡವಾಳ ಆಗಿದೆ. ವೋಟ್ ಚೋರಿ ಅಂತ ಹೇಳ್ಕೊಂಡು ಅಕ್ರಮ ಮಾಡ್ತಕ್ಕಂಥ ಅಪಕೀರ್ತಿ ಇವತ್ತು ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ಬೇಕಾಗ್ತದೆ. ಶೃಂಗೇರಿ ಜೊತೆಗೆ ಜಯನಗರ ಸಹ ಸೇರಿಸಿದರು. ಜಯನಗರದಲ್ಲಿ ಅಕ್ರಮ ನೋಡಿ, ಶೃಂಗೇರಿ ಬಗ್ಗೆ ಮಾತಾಡ್ಲಿ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ. ನನ್ನ ಹಾಗಾದ್ರೆ ಮತ ಎಣಿಕೆ ಆಗಿ ಯಾವ ರೀತಿ 52 ಮತಗಳಿಂದ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತೇಳಿ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರಲ್ಲ, ಇದಕ್ಕೇನು ಉತ್ತರ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು? ಈ ರೀತಿ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಆಗಿದ್ದರೆ ಈ ರೀತಿ ಮಾತನಾಡ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ರೆ ಭಾಷಣ ಬಿಗಿತಾರೆ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಕಾಂಗ್ರೆಸ್ ಈ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಈ ರೀತಿ ಪುಕ್ಷಟ ಮಾತನಾಡೋದನ್ನ ಬಿಟ್ಟು ಜನರು ಕೊಟ್ಟಂತ ತೀರ್ಪನ್ನ ಗೌರವವಾಗಿ ಸ್ವೀಕಾರ ಮಾಡೋದನ್ನ ಅವ್ರು ಕಲ್ತ್ಕೋಬೇಕು ಕಾಂಗ್ರೆಸ್ನವ್ರು.